Hello everyone, I am Meghana. Welcome back to Meghana Maths Academy YouTube channel. In today's class, we are going to start chapter 3, that is matrices from the second PUC mathematics syllabus prescribed by KSEAB 2627 blueprint. This is a very important chapter because it carries 9 marks in the board examination. According to the blueprint, 1 marks question, 1 question, 3 marks question, 1 question, and 5 marks question, 1 question. Today I am going to cover the topics: definition of matrix, examples, order of the matrix, types of matrix, construction of matrix, and exercise 3.1. Definition of matrix. A matrix is an ordered rectangular array of numbers or functions. The numbers or functions are called the elements or entries. Example ನೋಡೋದಾದ್ರೆ -2, 5, 0, √5, 3, 6. ಇದು ಹಾರಿಜಾಂಟಲ್ ಆಗಿರುವಂಥ ಎಲಿಮೆಂಟ್ಸ್ನ ನಾವು R1 ಅಂತ ಕರಿತೀವಿ. R2, R3. ಇಲ್ಲಿ R1, R2, R3 ಅಂದರೆ ರೋ 1, ರೋ 2, ರೋ 3. ಮತ್ತು ಇಲ್ಲಿ ಕಾಲಮ್ 1, ಕಾಲಮ್ 2 ಅಂದರೆ C1, C2 ಅಂತ ಬರಿಬೋದು. ಆರ್ಡರ್ನ ನಾವು ಇದ್ರದ್ದು ಆರ್ಡರ್ ಕೇಳಿದ್ರೆ 3 × 2 ಬರಿಬೋದು. ಆಮೇಲೆ 3 × 2ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಅದರೊಳಗಡೆ ಇರುವಂಥ ಎಲಿಮೆಂಟ್ಸ್ ನಮಗೆ ಗೊತ್ತಾಗುತ್ತೆ, ಲೈಕ್ 6 ಅಂತ. ದಟ್ ಈಸ್ ಆರ್ಡರ್ 3 × 2. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಇದ್ರದ್ದು ಆರ್ಡರ್ನ ನಾವು 1, 2, 3 ರೋಸ್, 1, 2, 3 ಕಾಲಮ್. ಸೊ ಇದ್ರ ಆರ್ಡರ್ನ ನಾವು 3 × 3 ಅಂತ ಬರಿಬೋದು. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ m × n ನಾವು ಹೇಗೆ ಬರಿಬೋದು ಅಂದರೆ, ಇದು ಜನರಲ್ ಫಾರ್ಮ್. ಸೊ A11, A12, A13 ಲೈಕ್ ದಟ್, A21, A22, A23 ಈ ಥರ ಇದೆ. ಲಾಸ್ಟಿಗೆ AMN ವರೆಗಿದೆ. ಸೊ ಇಲ್ಲಿ A11 ಅಂದರೆ ಇಲ್ಲಿ ಫಸ್ಟ್ನೇ ಎಲಿಮೆಂಟು ಫಸ್ಟ್ನೇ ರೋ ಮತ್ತು ಫಸ್ಟ್ನೇ ಕಾಲಮಲ್ಲಿ ಇದೆ ಅಂತ. ಸೊ ಮತ್ತು A23 ಅಂದರೆ ಈ ಎಲಿಮೆಂಟು ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿದೆ ಅಂತ. ಮತ್ತು ಇಲ್ಲಿ AIJ ಅಂತ ಹೇಳಿದಾರಲ್ಲ, ಇದು ಈ ಎಲಿಮೆಂಟು 8th ರೋ jth ಕಾಲಮಲ್ಲಿದೆ ಅಂತ. ಆ್ಯಂಡ್ ದಿಸ್ ಇಸ್ ದ ಜನರಲ್ ಫಾರ್ಮ್. ಇದನ್ನು ನಾವು m × n ಆರ್ಡರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ನಾವು ಟೋಟಲ್ ಆಗಿ ಇದನ್ನೆಲ್ಲ ಬರೆಯೋ ಬದಲು ಮ್ಯಾಟ್ರಿಕ್ಸ್ A = AIJ m × n ಅಂತ ಬರಿಬೋದು. 5 ಕಂಡೀಷನ್ ಹೀಗಿರುತ್ತೆ ಮತ್ತು jದು ಕಂಡೀಷನ್ ಹೀಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ನಂಬರ್ ಆಫ್ ಮೆನ್ ಆ್ಯಂಡ್ ವುಮೆನ್ ವರ್ಕರ್ಸ್ ಇನ್ 3 ಫ್ಯಾಕ್ಟ್ರೀಸ್ 1, 2 ಆ್ಯಂಡ್ 3rd. ಸೊ ಇಲ್ಲಿ ಫಸ್ಟ್ ಫ್ಯಾಕ್ಟ್ರಿ, ಸೆಕೆಂಡ್ ಫ್ಯಾಕ್ಟ್ರಿ, ಥರ್ಡ್ ಫ್ಯಾಕ್ಟ್ರಿ ಮತ್ತು ಇಲ್ಲಿ ಮೆನ್ ವರ್ಕರ್ಸ್ ಕೊಟ್ಟಿದ್ದಾರೆ ಮತ್ತು ವುಮೆನ್ ವರ್ಕರ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಹೇಗೆ ಬರಿಬೋದಂದರೆ, ಇದನ್ನೆಲ್ಲ ಬಿಟ್ಟು ನಾವು ಇಷ್ಟನ್ನು ಮಾತ್ರ ಬರಿಬೋದು. ಇಲ್ಲಿ 1, 2, 3 ರೋಸ್ ಇದೆ ಮತ್ತು 1, 2 ಕಾಲಮ್ಸ್ ಇದೆ. ಇದೆಲ್ಲ ಇನ್ಫಾರ್ಮೇಷನ್ನ ನಾವು 3 × 2 ಮ್ಯಾಟ್ರಿಕ್ಸಲ್ಲಿ ಬರಿಬೋದು. ದಟ್ ಈಸ್ 30, 25, 25, 31, 27, 26. Next question. If a matrix has 8 elements, what are the possible orders it can have? So, possible orders of 8. 1 × 8, 8 × 1, 2 × 4,
ಮತ್ತು 4 ಇಂಟು 2. ಟೋಟಲ್ ಎಷ್ಟು ಆರ್ಡರ್ಸ್ ಬರಿಬೋದಪ್ಪ ನಾವು ಅಂದರೆ 1 2 3 4. ಪಾಸಿಬಲ್ ಆರ್ಡರ್ಸ್ ಅಂದರೆ ನಾವು ಈ ಥರ ಬರಿಬೋದು. ನೆಕ್ಸ್ಟ್ ನಂಬರ್ ಆಫ್ ಆರ್ಡರ್ಸ್ ಅಂತ ಏನಾದರೂ ಕೇಳಿದ್ರೆ ಅದನ್ನು 4 ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಕನ್ಸ್ಟ್ರಕ್ಟ್ ಎ 3 ಇಂಟು 2 ಮ್ಯಾಟ್ರಿಕ್ಸ್ whose elements are given by aij is equal to 1/2 modulus of I minus 3j. ಅಂದರೆ construct a 3 into 2 matrix whose elements are given by aij is equal to 1/2 modulus of I minus 3j. In general, a is equal to ಈ ಮ್ಯಾಟ್ರಿಕ್ಸ್ಗೆ ನಾವು a11 a12 a21 a22 a31 a32 ಈ ರೀತಿ ಬರಿಬೋದು. ಯಾಕೆ ಬರ್ತಿದ್ದೀನಿ ಅಂದರೆ 3 rows 2 columns 3 rows 2 columns. ಇಲ್ಲಿ aij is equal to 1/2 modulus of 1 minus 3j ಇದೆ ಅಲ್ವಾ. ಇಲ್ಲಿ i ಇರೋ ಜಾಗಕ್ಕೆ 1 ಕೊಡಬೇಕು, j ಇರೋ ಜಾಗಕ್ಕೆ 1 ಕೊಡಬೇಕು. ಆಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1/2 modulus of 1 minus 3 into 1 1/2 ಇದು ಮಾಡ್ಯುಲಸಲ್ಲಿ ಇರೋದ್ರಿಂದ 1 minus 3 ಏನಾಗುತ್ತೆ -2 ಆಗುತ್ತೆ. ಅದು ಪ್ಲಸ್ಸಲ್ಲಿ ಬರಿಬೇಕಾಗುತ್ತೆ, ಪಾಸಿಟಿವಲ್ಲಿ ಬರಿಬೇಕಾಗುತ್ತೆ. ಅಂದರೆ 1 minus 3 ಏನಾಗುತ್ತೆ -2 ಆಗುತ್ತೆ. ಸೊ 1/2 ಇದು -2 ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗುತ್ತೆ 2. ಸೊ 2 ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ 1. a12 ಈ ಎಲಿಮೆಂಟ್ನ ಹೇಗೆ ಬರಿಬೋದು ಅಂದರೆ 1/2 ಮಾಡ್ಯುಲಸ್ ಆಫ್ I minus 3j ಇದೆ ಅಲ್ವಾ, i ಜಾಗಕ್ಕೆ 1 ಬರಿಬೇಕು ಮತ್ತು j ಜಾಗಕ್ಕೆ 2 ಬರಿಬೇಕು. ಈಗ 1/2 ಮಾಡ್ಯುಲಸ್ ಆಫ್ -6 ಆಗುತ್ತೆ. ಸಾರಿ 1 minus 6 ಆಮೇಲೆ 1/2 ಮಾಡ್ಯುಲಸ್ ಆಫ್ -5 ಆಗುತ್ತೆ. ಈಗ ಇದನ್ನ 5/2 ಅಂತ ಬರಿತೀವಿ. ಇದೇ ರೀತಿ a21 ಹೇಗೆ ಬರಿಬೋದು ಅಂದರೆ ಮತ್ತು a22 1/2 ಮಾಡ್ಯುಲಸ್ ಆಫ್ 2 minus 3 into 2 1/2 2 minus 3 -1 2 minus 3 into 2 2 minus 6 that is 1/2 -4 ಮಾಡ್ಯುಲಸ್ -4 ಇದೆ ಅಲ್ವಾ, ಇದು 4 ಆಗುತ್ತೆ. 4/2 2 ದಟ್ ಈಸ್ ಆನ್ಸರ್. a31ಗೆ ಆಫ್ ಇಂಟು ಮಾಡ್ಯುಲಸ್ ಆಫ್ 3 minus 3 into 1 that is off into modulus of 3 minus 3 into 1 3 that is 0. 0/2 that is 0. Therefore, A is equal to therefore we have to write the elements 1 5/2 1/2 ಈಗ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನೋಡೋಣ. ಅದರಲ್ಲಿ ಫಸ್ಟ್ ಒನ್ನು ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಮ್ಯಾಟ್ರಿಕ್ಸ್ is said to be column matrix
if it has only one column. ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಅದರಲ್ಲಿ ಒಂದು ಕಾಲಮ್ ಇರುತ್ತೆ, ಅದು ಅಂಥ ಮ್ಯಾಟ್ರಿಕ್ಸ್ನ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಲು 0 √3 -1 1/2. ಇದನ್ನು ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾಕಂದರೆ ಇದರಲ್ಲಿ ಆರ್ಡರು 4 × 1 ಇರುತ್ತೆ. ಅಂದರೆ 1 2 3 4 rows ಆ್ಯಂಡ್ 1 ಕಾಲಮ್. ಇನ್ನು ಜನರಲ್ ಆಗಿ ನಾವು Aij m × 1 ಅಂತ ಹೇಳ್ಬೋದು. ನೆಕ್ಸ್ಟು ರೋ ಮ್ಯಾಟ್ರಿಕ್ಸ್. A matrix is said to be row matrix if it has only one row. ಯಾವ ಮ್ಯಾಟ್ರಿಕ್ಸಲ್ಲಿ ಒಂದು ರೋ ಇರುತ್ತೋ ಅಂಥ ಮ್ಯಾಟ್ರಿಕ್ಸ್ನ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ -1/2 √5 2 3. ಇದರ ಆರ್ಡರ್ 1 × 4 ಆಗಿರುತ್ತೆ. ಯಾಕಂದರೆ 1 ರೋ 1 2 3 4 ಕಾಲಮ್ ಆಗಿರುತ್ತೆ. ಜನರಲ್ ಆಗಿ set B is equal to Bij 1 × n ಅಂತ ಹೇಳ್ಬೋದು. ನೆಕ್ಸ್ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್. A matrix in which number of rows is equal to number of columns. Example 3 -1 0 3/2 3 √2 1 4 3 -1. ಇದು ಎಕ್ಸಾಂಪಲ್ ಆಗಿರುತ್ತೆ ಆಫ್ ಆರ್ಡರ್ 3. ಇಲ್ಲಿ 3 × 3ನ ನಾವು ಆರ್ಡರ್ 3 ಅಂತ ಹೇಳ್ಬೋದು. 2 × 2 ಆರ್ಡರ್ನ ಆರ್ಡರ್ 2 ಅಂತ ಹೇಳ್ಬೋದು. 3 × 3 ಆರ್ಡರ್ನ ಆರ್ಡರ್ 3 ಅಂತ ಹೇಳ್ಬೋದು. ಇಲ್ಲೊಂದು ನೋಟ್ ಇದೆ, ಅದೇನಂದರೆ ಸೆಟ್ A is equal to A11 A12 A13 A21 A22 A23 A31 A32 A33 ಹೀಗಿದೆ ಅಲ್ವಾ. ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ A11 A22 A33ನ ಕರಿತೀವಿ. ಅಂದರೆ ಫ್ರಮ್ ಲೆಫ್ಟ್ ಟಾಪ್ ಟು ರೈಟ್ ಬಾಟಮ್ ಇರುವಂಥ ಆಕ್ಸಿಸ್ ಎಲಿಮೆಂಟ್ಸ್ನ, ಅಂದರೆ A11 A22 A33 ಇದನ್ನು ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದರೆ A11 A22 A33 ಆರ್ ಕಾಲ್ಡ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಇದನ್ನು ಆರ್ಡರಲ್ಲೇ ಹೇಳಬೇಕು ಅಂತೇನಿಲ್ಲ. A22 A11 A33 ಅಂತಾದರೂ ಹೇಳ್ಬೋದು, ಅಥವಾ A33 A22 A11 ಅಂತಾದರೂ ಹೇಳ್ಬೋದು. ಇದಕ್ಕೆ ಆರ್ಡರ್ ಇಲ್ಲ. ಸಾರಿ, A11 A22 A33. ಇದು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. A is equal to 1 -3 1 2 4 -6 3 5 6.
ಇಲ್ಲಿ 1 4 6 ಏನಂತ ಕರಿಬೋದು ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಮ್ಯಾಟ್ರಿಕ್ಸ್. ಇನ್ ಅ ಮ್ಯಾಟ್ರಿಕ್ಸ್, in a square matrix, except principal diagonal elements all are 0. ಇದಕ್ಕೆ ಎಕ್ಸಾಂಪಲ್, ಟು 0 0 0 3 0 0 0 7 ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಇದೆಲ್ಲ 2 3 7 ಇದೆ, ಇನ್ನು ಉಳಿದಿರೋದೆಲ್ಲ 0 ಆಗಿರುತ್ತೆ ಅಂತ. 0 0 0 0 2 3 7 ಇದು ನಾನ್ ಝೀರೋ, ಇನ್ನು ಉಳಿದಿರೋದೆಲ್ಲ ಝೀರೋಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್. A diagonal matrix is said to be scalar matrix if its diagonal elements are equal. A diagonal matrix is said to be scalar matrix if its diagonal elements are equal. ಇದಕ್ಕೆ ಎಕ್ಸಾಂಪಲ್ A is equal to ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸು ಈಕ್ವಲ್ ಆಗಿದೆ, ಇನ್ನು ಉಳಿದಿರೋದೆಲ್ಲ 0 ಆಗಿದೆ. ಅಂದರೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಇದ್ದರೆ ಅದನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್, in which diagonals are all 1 and rest are all 0. ಎಕ್ಸಾಂಪಲ್ಲು ಇದಕ್ಕೆ A is equal to 1 0 0 1. ಇದು ಆಫ್ ಆರ್ಡರ್ 2. ಇನ್ನೊಂದು ಎಕ್ಸಾಂಪಲ್ಲು 1 0 0 0 1 0 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರುತ್ತೆ, ಇನ್ನು ರಿಮೈನಿಂಗ್ ಎಲ್ಲ 0 ಆಗಿರುತ್ತೆ. ಯೂಶಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಐಯಿಂದ ಡಿನೋಟ್ ಮಾಡ್ತಾರೆ. ನೋಟ್ ಏನಂದರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ವ್ಯತ್ಯಾಸ ಏನಂದರೆ ಎಲ್ಲ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅನ್ಬೋದು, ಆದರೆ ಎಲ್ಲ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕು ಅಂತ ಏನಿಲ್ಲ. ನೆಕ್ಸ್ಟು ಝೀರೋ ಮ್ಯಾಟ್ರಿಕ್ಸ್. A matrix is said to be zero matrix if all its elements are 0. ಅಂದರೆ ಈ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಎಲಿಮೆಂಟ್ಸು 0 ಆಗಿರುತ್ತೆ. ಎಕ್ಸಾಂಪಲ್ 0 0 0 0 ಮತ್ತು ಈ ಥರನೂ ಬರಿಬೋದು. 0 0 1 ರೋ ಇರುತ್ತೆ. ವಿ ರೆಪ್ರೆಸೆಂಟ್ ಝೀರೋ ಮ್ಯಾಟ್ರಿಕ್ಸ್ ಇನ್ ದ ಫಾರ್ಮ್ ಆಫ್ ಓ. ಓ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಝೀರೋ ಮ್ಯಾಟ್ರಿಕ್ಸ್ನ.
ಝೀರೋ ಮ್ಯಾಟ್ರಿಕ್ಸ್ನ ಓ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್. A and B are said to be equal if it's ಇದರಲ್ಲಿ ಎರಡು ಕಂಡೀಷನ್ ಬರುತ್ತೆ. ಫಸ್ಟು ಆರ್ಡರ್ ಇಸ್ ಸೇಮ್, ಮತ್ತು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಇದಕ್ಕೆ ಎಕ್ಸಾಂಪಲ್ ನೋಡೋಣ. 2 3 5 6 is equal to 2 3 5 6. ಯಾಕೆಂದರೆ ಇದರಲ್ಲಿ ಆರ್ಡರು 2 ಇಂಟು 2, ಇದರಲ್ಲೂ ಕೂಡ ಆರ್ಡರ್ 2 ಇಂಟು 2. ಇದು ಫಸ್ಟ್ ಕಂಡೀಷನ್ನ ಅಪ್ಲೈ ಆಗುತ್ತೆ. ನೆಕ್ಸ್ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಇಲ್ಲಿ ನೋಡಿ 2 2 3 3 5 ಇದೆ, ಇಲ್ಲೂ 5 ಇದೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದರಲ್ಲಿ ಆರ್ಡರ್ ಸೇಮ್ ಇದೆ, 2 ಇಂಟು 2. ಫಸ್ಟ್ ಕಂಡೀಷನ್ ಅಪ್ಲೈ ಆಗುತ್ತೆ, ಬಟ್ ಇದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ನಾಟ್ ಈಕ್ವಲ್. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಎಲ್ಲ ಎಲಿಮೆಂಟ್ಸು ಈಕ್ವಲ್ ಆಗಿರಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಆವಾಗ ಇದನ್ನು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ಸಲ್ಲಿ ಎಕ್ಸಾಂಪಲ್ 4 ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, x + 3z + 4 2y - 7 - 6 a - 1 0 b - 3 - 21 0. ಅದೇ ಥರ ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಮಾಡಬೇಕು ಅಂದರೆ ವ್ಯಾಲ್ಯೂ ಆಫ್ a b c x y ಮತ್ತು z ಕಂಡುಹಿಡಿಯಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ x + 3 = 0, z + 4 = 6, 2y - 7 = 3y - 2. ಈ ಥರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಕಂಪೇರ್ ಮಾಡಿದಾಗ ನಮಗೆ ವ್ಯಾಲ್ಯೂ ಆಫ್ a b c x y ಮತ್ತು z ಸಿಗುತ್ತೆ. ಈಗ ಇಲ್ಲಿ ಎಕ್ಸಾಂಪಲ್ 5 ಕೊಟ್ಟಿದ್ದಾರೆ. ಏನಂದರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ a b c ಆ್ಯಂಡ್ d ಫ್ರಮ್ ದ ಫಾಲೋಯಿಂಗ್ ಈಕ್ವೇಷನ್. ಈ ಕ್ವಶನ್ ಏನಿದೆ ಅಂದರೆ 2a + b 5c - d a - 2b 4c + 3d = 4 - 3 11 24. ಈ ಕ್ವಶನ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕಂಪೇರ್ ಮಾಡಿದಾಗ 2a + b = 4 ಬರ್ಕೋಬೋದು. ಮತ್ತು a - 2b = -3. ನೆಕ್ಸ್ಟು 5c - d = 11, 4c + 3d = 24. ಇದನ್ನು ಈಕ್ವೇಷನ್ 1 2 3 4 ಅಂತ ಬರ್ಕೋಬೋದು ಈಕ್ವೇಷನ್ಸು. ಆಮೇಲೆ ಸಾಲ್ವಿಂಗ್ 1 and 2. ಈಕ್ವೇಷನ್ 1 ಏನಿದೆ ಅದನ್ನ ಬರ್ಕೊಳ್ಳಿ. 2a + b = 4 ಮತ್ತು a - 2b - 3. ಈಕ್ವೇಷನ್ 2 ಇವೆರಡನ್ನ ಬರ್ಕೊಂಡು ನಾವು ಸಾಲ್ವ್ ಮಾಡಬೇಕು. ಇಲ್ಲಿ ಸೈಮಲ್ಟೇನಿಯಸ್ ಈಕ್ವೇಷನ್ನ ಸಾಲ್ವ್ ಮಾಡೋದು ಅಂದರೆ ಎ ವ್ಯಾಲ್ಯೂ ಸಿಗಬೇಕಂದ್ರೆ ಬಿ ಡಿಲೀಟ್ ಆಗಬೇಕು, ಬಿ ವ್ಯಾಲ್ಯೂ ಪಡಿಬೇಕಂದ್ರೆ ಎ ಡಿಲೀಟ್ ಆಗಬೇಕು. ಹಾಗಾಗಿ ಇಲ್ಲಿ 2a ಕೋಫಿಷಿಯಂಟ್ ಅಂದರೆ ಎ ಕೋಫಿಷಿಯಂಟ್ 2 ಇದೆ ಮತ್ತು ಬಿ ಕೋಫಿಷಿಯಂಟ್ ಎ ಕೋಫಿಷಿಯಂಟ್ 1 ಇದೆ. ಹಾಗಾಗಿ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ
ಈ ಈಕ್ವೇಷನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ಇದನ್ನ ಸಾಲ್ವ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಇಲ್ಲಿ ಮೈನಸ್. ಇಲ್ಲಿ ಮೈನಸ್ ಇದೆ, ಹಾಗಾಗಿ ಇಲ್ಲಿ ಪ್ಲಸ್. ಇಲ್ಲಿ ಮೈನಸ್ ಇದೆ, ಹಾಗಾಗಿ ನಾವು ಇಲ್ಲಿ ಪ್ಲಸ್ ಬರ್ಕೋಬೇಕು. ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು 5b ಈಸ್ ಈಕ್ವಲ್ ಟು 10, b ಈಸ್ ಈಕ್ವಲ್ ಟು 2. b ಈಸ್ ಈಕ್ವಲ್ ಟು 2ನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a ಈಸ್ ಈಕ್ವಲ್ ಟು 1 ಆಗುತ್ತೆ. ಅದೇ ಥರ ಸಿ ಆ್ಯಂಡ್ ಡಿ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ನಮಗೆ ಅಂದರೆ ಈಕ್ವೇಷನ್ 3 ಮತ್ತು 4 ಸಾಲ್ವ್ ಮಾಡಿದಾಗ ನಮಗೆ ಸಿ ವ್ಯಾಲ್ಯೂ 3 ಬರುತ್ತೆ, ಡಿ ವ್ಯಾಲ್ಯೂ 4 ಬರುತ್ತೆ. ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಎಕ್ಸಸೈಸ್ 3.1. ಫಸ್ಟ್ ಪ್ರಾಬ್ಲಮ್. ಇನ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 2 5 19 - 7 35 - 2 5/2 12 √3 1 - 5 17 ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸಬ್ ಕ್ವಶನ್ ಏನಿದೆ ಅಂದರೆ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. 3 ರೋಸ್ ಇದೆ, 4 ಕಾಲಮ್ ಇದೆ. 3 × 4 ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಸಬ್ ಕ್ವಶನಲ್ಲಿ ಫಸ್ಟ್ ಒನ್ಗೆ 3 × 4. ಸೆಕೆಂಡ್ ಏನು ಕೇಳಿದ್ದಾರೆ ಅಂದರೆ ದ ನಂಬರ್ ಆಫ್ ಎಲಿಮೆಂಟ್ಸ್. ಸೊ 3 × 4 ಅಂದರೆ 12 ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಥರ್ಡ್ ಒನ್ನು write the elements a13, a21, a33, a24, a23. a13 ಅಂದರೆ ಯಾವ ಎಲಿಮೆಂಟ್ ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮಲ್ಲಿ ಇರುತ್ತದು, ಇದು 19. ಮತ್ತು a21 ಯಾವ ಎಲಿಮೆಂಟ್ ಅಂದರೆ 35, ಸೆಕೆಂಡ್ ರೋ ಫಸ್ಟ್ ಕಾಲಮ್ 35. ಮತ್ತು a33 -5, ಥರ್ಡ್ ರೋ ಥರ್ಡ್ ಕಾಲಮ್ -5. a24 12 ಆಗುತ್ತೆ. a23 ಅಂದರೆ 1 2 ಸೆಕೆಂಡ್ ರೋ ಥರ್ಡ್ ಕಾಲಮ್ 1 2 3 5/2. Second one, if a matrix has 24 elements, what are the possible orders it can have? What if it has 13 elements? 24 ಎಲಿಮೆಂಟ್ಸ್ ಇದ್ದರೆ ಅದಕ್ಕೆ ಪಾಸಿಬಲ್ ಆರ್ಡರ್ಸ್ ಯಾವುದಾಗುತ್ತೆ ಅಂದರೆ 24ಗೆ 24 × 1 1 × 24 6 × 4 4 × 6 8 × 3 3 × 8 2 × 12 12 × 2. ಇದು ಪಾಸಿಬಲ್ ಆರ್ಡರ್ಸ್ ಆಗುತ್ತೆ. ನೆಕ್ಸ್ಟು ಒಂದು ವೇಳೆ ನಂಬರ್ ಆಫ್ ಆರ್ಡರ್ಸ್ ಕೇಳಿದ್ರೆ 1 2 3 4 5 6 7 8 ಇದೆ. ಅದೇ ರೀತಿ 13ಗೆ 1 × 13 13 × 1 ಬಿಕಾಸ್ ಇಟ್ ಈಸ್ ಎ ಪ್ರೈಮ್ ನಂಬರ್. ನಂಬರ್ ಆಫ್ ಆರ್ಡರ್ಸ್ ಎರಡಿದೆ. ಥರ್ಡ್ ಕ್ವಶನಲ್ಲಿ 18 ಎಲಿಮೆಂಟ್ಸ್ ಕೇಳಿದ್ದಾರೆ, ಹಾಗಾಗಿ 18 × 1
1 into 18, 6 into 3, 3 into 6, 9 into 2 and 2 into 9. Number of orders ಕೇಳಿದ್ರೆ 1 2 3 4 5 6 ಇದೆ. ಮತ್ತು ಅದೇ ಕ್ವಶನಲ್ಲಿ 5ಗೂ ಕೇಳಿದ್ದಾರೆ, ಹಾಗಾಗಿ 1 into 5, 5 into 1. ನಂಬರ್ ಆಫ್ ಆರ್ಡರ್ಸ್ ಕೇಳಿದ್ರೆ 2 ಅಂತ ಬರಿಬೇಕು. ಕನ್ಸ್ಟ್ರಕ್ಟ್ ಎ 2 into 2 ಮ್ಯಾಟ್ರಿಕ್ಸ್ ವೇರ್ A is equal to Aij whose elements are given by first one Aij is equal to I plus j whole square by 2 ಅಂತ ಇದೆ. Aij is equal to I plus j whole square by 2 ಅಂತ ಇದೆ. ಇದಕ್ಕೆ A11, A12, A21, A22 ಹೀಗೆ ಬರಿಬೋದು. ಇಲ್ಲಿ A11 ಅಂದರೆ ಇಲ್ಲಿ ಐಗೆ 1 ವ್ಯಾಲ್ಯೂ ಹಾಕಬೇಕು, ಜೆಗೆ 1 ವ್ಯಾಲ್ಯೂ ಹಾಕಬೇಕು. ಯಾಕಂದರೆ ಇಲ್ಲಿ A11 ಅಂತ ಇದೆ. ಐ ಜಾಗಕ್ಕೆ 1 ಹಾಕ್ತೀನಿ ಪ್ಲಸ್ ಜೆ ಜಾಗಕ್ಕೆ 1 ಹೋಲ್ ಸ್ಕ್ವೇರ್ ಬೈ 2. 1 + 1 2 ಆಗುತ್ತೆ. 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಇದು ಡಿವೈಡೆಡ್ ಬೈ 2, 4 by 2. ಆನ್ಸರ್ 2 ಆಗುತ್ತೆ. A11. A12 ಇಲ್ಲಿ 1 ಹಾಕಬೇಕು ಐ ಜಾಗಕ್ಕೆ ಪ್ಲಸ್ ಜೆ ಜಾಗಕ್ಕೆ 2 ಹಾಕಬೇಕು, ಹೋಲ್ ಸ್ಕ್ವೇರ್ ಬೈ 2. 1 + 2 ಅಂದರೆ 3 ಸ್ಕ್ವೇರ್ ಅಂದರೆ 9 ಡಿವೈಡೆಡ್ ಬೈ 2. A12 is 9/2. ನೆಕ್ಸ್ಟು A21 ಇಲ್ಲಿ ಐ ಜಾಗಕ್ಕೆ 2 ಹಾಕಬೇಕು ಮತ್ತು ಜೆ ಜಾಗಕ್ಕೆ 1 ಹಾಕಬೇಕು. 2 + 1 ಹೋಲ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಬೈ 2. ದಟ್ ಈಸ್ A21 is equal to 9/2. ಇದನ್ನು ಡೈರೆಕ್ಟಾಗಿ ಹೇಳ್ಬೋದು. ನೆಕ್ಸ್ಟು A22 ಅಂದರೆ ಇಲ್ಲಿ ಐ ಜಾಗಕ್ಕೆ 2 ಹಾಕಬೇಕು, ಜೆ ಜಾಗಕ್ಕೆ 2 ಹಾಕಬೇಕು. 2 + 2 ಹೋಲ್ ಸ್ಕ್ವೇರ್ ಬೈ 2 ಅಂದರೆ 4 ಸ್ಕ್ವೇರ್ ಬೈ 2. 16/2 ದಟ್ ಈಸ್ 8. ಅಂದರೆ ಇದನ್ನೆಲ್ಲ ಸೇರಿಸಿ ಹೇಗೆ ಬರಿಬೋದು ಅಂದರೆ 2 9/2 9/2 8. ಸೆಕೆಂಡ್ ಸಬ್ ಕ್ವಶನ್ನ. ಸೆಕೆಂಡ್ ಕ್ವಶನ್ Aij is equal to I/j ಇದೆ. 2 into 2 ಮ್ಯಾಟ್ರಿಕ್ಸ್ ಅಲ್ವಾ, ಅದಕ್ಕೆ A is equal to A11, A12, A21, A22. ದಟ್ ಈಸ್ A11 ಅಂದರೆ 1/1, A12 ಅಂದರೆ 1/2, A21 ಅಂದರೆ 2/1, A22 ಅಂದರೆ 2/2. ದಟ್ ಈಸ್ 1, 1/2, 2, 1 ಆ್ಯಂಡ್ ದಿಸ್ ಈಸ್ ದ ಆನ್ಸರ್. ಫೋರ್ತಲ್ಲಿ ಥರ್ಡ್ ಕ್ವಶನ್. Aij is equal to I plus 2j ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಅಂತ ಇದೆ. ಇದು ಅಷ್ಟೇ A11, A12, A21, A22. I plus 2j whole square by 2
ಇಲ್ಲಿ ಐ ಜಾಗಕ್ಕೆ A11 ನೋಡೋಣ. ಇಲ್ಲಿ ಐ ಜಾಗಕ್ಕೆ 1 ಹಾಕಬೇಕು ಮತ್ತು ಜೆ ಜಾಗಕ್ಕೆ 1 ಹಾಕಬೇಕು. ಅಂದರೆ 1 + 2 × 1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2, ದಟ್ ಈಸ್ 9/2. ನೆಕ್ಸ್ಟು A12 ಮಾಡೋಣ. ಐ ಜಾಗಕ್ಕೆ 1 ಹಾಕಬೇಕು, ಜೆ ಜಾಗಕ್ಕೆ 2 ಹಾಕಬೇಕು. 1 + 2 × 2 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಇದೆ. ಇದೇನಾಗುತ್ತೆ 25/2 ಆಗುತ್ತೆ. ನೆಕ್ಸ್ಟು A21 ಇದೆ. ಐ ಜಾಗಕ್ಕೆ 2 ಹಾಕಬೇಕು, ಜೆ ಜಾಗಕ್ಕೆ 1 ಹಾಕಬೇಕು. 2 + 2 × 1, ದಟ್ ಈಸ್ 2 + 2 × 1 2, 4 ಸ್ಕ್ವೇರ್ ಬೈ 2, 16/2, ದಟ್ ಈಸ್ 8. ಆಮೇಲೆ A22 ಇದೆ. ಐ ಜಾಗಕ್ಕೆ 2 ಹಾಕಬೇಕು, ಜೆ ಜಾಗಕ್ಕೆ 2 ಹಾಕಬೇಕು. 2 + 2 × 2 ಹೋಲ್ ಸ್ಕ್ವೇರ್ ಬೈ 2 ಇದೆ. ಇದು ಆನ್ಸರ್ ಏನು ಬರುತ್ತೆ? 18 ಬರುತ್ತೆ. ಫಿಫ್ತ್ ಕ್ವಶನ್ ಏನಿದೆ, ಕನ್ಸ್ಟ್ರಕ್ಟ್ ಎ 3 × 4 ಮ್ಯಾಟ್ರಿಕ್ಸ್ whose elements are given by. ಫಿಫ್ತ್ ಒನ್ನಲ್ಲಿ ಫಸ್ಟ್ ಒನ್ನು AIJ is equal to 1/2 ಮಾಡ್ಯುಲಸ್ ಆಫ್ 3I + J ಇದೆ. 3 × 4 ಮ್ಯಾಟ್ರಿಕ್ಸ್. ಇದನ್ನು ಹೇಗೆ ಬರಿಬೋದು ಅಂದರೆ A is equal to A11, A12, A13, A14, A21, A22, A23, A24 ಮತ್ತು A31, A32, A33, A34 ಅಂತ ಬರ್. A11 ದಟ್ ಈಸ್ 1/2 ಮಾಡ್ಯುಲಸ್ ಆಫ್ -3. ಇಲ್ಲಿ ಐ ಜಾಗಕ್ಕೆ 1 ಹಾಕಬೇಕು, ಪ್ಲಸ್ ಜೆ ಇದೆ ಅಲ್ವಾ, ಜೆ ಜಾಗಕ್ಕೆ 1 ಹಾಕಬೇಕು. 1/2 -3 + 1, -3 × 1 3 + 1, 1/2 -2, 1/2 ಪಾಸಿಟಿವ್ ಆಗುತ್ತೆ ಇಂಟು 2, ದಟ್ ಈಸ್ 1. ನೆಕ್ಸ್ಟು A12 1/2 ಮಾಡ್ಯುಲಸ್ ಆಫ್ -3 × 1 ಪ್ಲಸ್ ಜೆ ಜಾಗಕ್ಕೆ 2 ಹಾಕಬೇಕು. ಆಗ 1/2 ಮಾಡ್ಯುಲಸ್ ಆಫ್ -3 × 1 -3 + 2 -1 ಆಗುತ್ತೆ. ಇದು -3 + 2 -1 ಆಗುತ್ತೆ. ಆಮೇಲೆ ಇದು ಮಾಡ್ಯುಲಸಲ್ಲಿ ಇರೋದ್ರಿಂದ 1 ಆಗುತ್ತೆ. ಫೈನಲ್ ಆನ್ಸರ್ ಇಸ್ 1/2. ಇದೇ ರೀತಿ ಎಲ್ಲ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಅಂದರೆ ಹೇಳಿದ್ರೆ ಟೈಮ್ ಆಗುತ್ತೆ. ಹಾಗಾಗಿ ನಾನು ಆನ್ಸರೇ ಬರಿತೀನಿ. ಆನ್ಸರ್ ಈಸ್ 1 1/2, 0 1/2, 5/2, 2, 3/2, 1, 4, 7/2, 3, 5/2. A is equal to. ಇದೇ ರೀತಿ ಸೆಕೆಂಡ್ ಕ್ವಶನ್ ಇದೆಯಲ್ಲ, AIJ is equal to 2I - J. ಇದನ್ನು ನೀವೇ ಟ್ರೈ ಮಾಡಿ. ಕ್ವಶನ್ ನಂಬರ್ 6. ಫೈಂಡ್ ದ ವ್ಯಾಲ್ಯೂಸ್ ಆಫ್ X, Y and Z ಫ್ರಮ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನಿದೆ,
4 3 x 5 ಇದೆ ಈಸ್ ಈಕ್ವಲ್ ಟು y z 1 5 ಈ ರೀತಿ ಇದೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ನಾವು ಹೇಳ್ಬೋದು. ಸೊ ಇಲ್ಲಿ z ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ, ಮತ್ತು x ವ್ಯಾಲ್ಯೂ 1 ಆಗುತ್ತೆ, y ವ್ಯಾಲ್ಯೂ 4 ಆಗುತ್ತೆ. ಇದು ನೋಡಿಬಿಟ್ಟೆ ನಾವು ಹೇಳ್ಬೋದು. ಸೆಕೆಂಡ್ ಕ್ವಶನ್, x ಪ್ಲಸ್ y 2 5 ಪ್ಲಸ್ z ಎಕ್ಸ್ ವೈ 6 2 5 8 ಇದೆ. ಇದನ್ನು ನಾವು x ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಅಂತ ಬರ್ಕೋಬೋದು. x ಪ್ಲಸ್ ವೈ 6, 5 ಪ್ಲಸ್ z ಈಸ್ ಈಕ್ವಲ್ ಟು 5, ಮತ್ತು ಎಕ್ಸ್ ವೈ ಈಸ್ ಈಕ್ವಲ್ ಟು 8. ಇಲ್ಲಿ z ವ್ಯಾಲ್ಯೂ ಏನಾಗುತ್ತೆ ಅಂದರೆ 5 ಪ್ಲಸ್ z ಈಸ್ ಈಕ್ವಲ್ ಟು 5, z ಈಸ್ ಈಕ್ವಲ್ ಟು 5 ಮೈನಸ್ 5 ದಟ್ ಈಸ್ 0 ಆಗುತ್ತೆ z ವ್ಯಾಲ್ಯೂ. ಮತ್ತು ನಾವು x ಪ್ಲಸ್ ವೈ ಈಸ್ ಈಕ್ವಲ್ ಟು 6, ಎಕ್ಸ್ ವೈ ಈಸ್ ಈಕ್ವಲ್ ಟು 8 ಅಂತ ಬರ್ಕೋಬೇಕು. ಆಮೇಲೆ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆ್ಯಡ್ ಮಾಡಿದಾಗ 6 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 8 ಬರಬೇಕು. ಆ ಥರ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 4 ಮತ್ತು ವೈ ಇಸ್ ಈಕ್ವಲ್ ಟು 2 ಅಂತ ಬರಿಬೋದು, ಆರ್ ಎಕ್ಸ್ ಇಸ್ ಈಕ್ವಲ್ ಟು 2 ಮತ್ತು ವೈ ಇಸ್ ಈಕ್ವಲ್ ಟು 4 ಅಂತ ಬರಿಬೋದು. ಥರ್ಡ್ ಕ್ವಶನ್ ಏನಿದೆ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಪ್ಲಸ್ ಝೆಡ್ ವೈ ಪ್ಲಸ್ ಝೆಡ್ ಒಂದರಲ್ಲಿ ಕೊಟ್ಟಿದ್ದಾರೆ, ಮತ್ತು 9 5 7 ಅಂತ ಇದೆ. ಇದನ್ನು ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9 ಅಂತ ಬರಿಬೋದು, ಮತ್ತು ಎಕ್ಸ್ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 5 ಅಂತ ಬರಿಬೇಕು. ಆಮೇಲೆ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 7, ಆ್ಯಂಡ್ ದಿಸ್ ಇಸ್ ಈಕ್ವೇಷನ್ 1, ಈಕ್ವೇಷನ್ 2, ಈಕ್ವೇಷನ್ 3. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ಈಕ್ವೇಷನ್ 1. ಆವಾಗ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 9 ಅಂತ ಬರಿಬೋದು. ಆಮೇಲೆ ಇಲ್ಲಿ ಈಕ್ವೇಷನಲ್ಲಿ 2 ನೋಡಿದಾಗ ಎಕ್ಸ್ ಪ್ಲಸ್ ಝೆಡ್ ವ್ಯಾಲ್ಯೂ 5 ಇದೆ, ಹಾಗಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 5 ಪ್ಲಸ್ ವೈ ಈಸ್ ಈಕ್ವಲ್ ಟು 9, ಮತ್ತು ವೈ ಈಸ್ ಈಕ್ವಲ್ ಟು 9 ಮೈನಸ್ 5, ವೈ ಈಸ್ ಈಕ್ವಲ್ ಟು 4. ಈಕ್ವೇಷನ್ 3ನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9, ಆಮೇಲೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಜಾಗಕ್ಕೆ 7 ಹಾಕಬೇಕು. ಯಾಕಂದರೆ ಈಕ್ವೇಷನ್ 3ಯಲ್ಲಿ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 7 ಇದೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ ಟು 9 ಮೈನಸ್ 7 ದಟ್ ಈಸ್ 2 ಸಿಗುತ್ತೆ. ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 2 ಮತ್ತು ವೈ ಇಸ್ ಈಕ್ವಲ್ ಟು 4ನ ಈಕ್ವೇಷನ್ 1ನಲ್ಲಿ ತುಂಬಬೇಕು. ದಟ್ ಈಸ್ 2 ಪ್ಲಸ್ 4 ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9 ಆಗುತ್ತೆ. 6 ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9, ಝೆಡ್ ಈಸ್ ಈಕ್ವಲ್ ಟು 3. ಸೆವೆಂತ್ ಕ್ವಶನ್ನು, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಆ್ಯಂಡ್ ಡಿ ಫ್ರಮ್ ದ ಈಕ್ವೇಷನ್. ಪ್ರೀವಿಯಸ್ ಕ್ವಶನ್ಸ್ ಮಾಡಿರೋದ್ರಿಂದ ಈ ಕ್ವಶನ್ನು ಪ್ರೀವಿಯಸ್ ಕ್ವಶನ್ ಆಗಿದೆ, ಹಾಗಾಗಿ ಅಂದರೆ ಅದೇ ಥರ ಇರೋದ್ರಿಂದ ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕ್ವಶನ್ 8 ಏನಿದೆ ಅಂದರೆ ಎ ಇಸ್ ಈಕ್ವಲ್ ಟು ಎ ಐ ಜೆ ಎಮ್ ಇಂಟು ಎನ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಮ್ ಈಸ್ ಲೆಸ್ಸರ್ ದ್ಯಾನ್ ಎನ್, ಎಮ್ ಈಸ್ ಗ್ರೇಟರ್ ದ್ಯಾನ್ ಎನ್, ಎಮ್ ಈಸ್ ಈಕ್ವಲ್ ಟು ಎನ್ ಆ್ಯಂಡ್ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಮ್ ಅಂದರೆ ರೋ, ಎನ್ ಅಂದರೆ ಕಾಲಮ್. ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿರೋದ್ರಿಂದ ದಟ್ ಈಸ್ ಎಮ್ ಈಸ್ ಈಕ್ವಲ್ ಟು ಎನ್, ಆಪ್ಷನ್ ಸಿ. ನೆಕ್ಸ್ಟ್ 9th ಕ್ವಶನ್ ಏನಿದೆ, ವಿಚ್ ಆಫ್ ದ given values of x and y make the following pair of matrices equal. 3x plus 7 5, y plus 1 2 minus 3x, 0 8 y minus 2 4 ಅಂತ ಕೊಟ್ಟಿದ್ದಾರೆ.
ಇವೆರಡು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಚೆಕ್ ಮಾಡೋಣ. ಸೊ ನಾವು ಬರ್ಕೊಳ್ಳೋಣ 3x ಪ್ಲಸ್ 7 ಇಸ್ ಈಕ್ವಲ್ ಟು 0, 3x ಇಸ್ ಈಕ್ವಲ್ ಟು -7 ಆಗುತ್ತೆ, x ಇಸ್ ಈಕ್ವಲ್ ಟು -7/3. ನೆಕ್ಸ್ಟು 5 ಇಸ್ ಈಕ್ವಲ್ ಟು y ಮೈನಸ್ 2, 5 ಇಸ್ ಈಕ್ವಲ್ ಟು y ಮೈನಸ್ 2 ಅಥವಾ y ಮೈನಸ್ 2 ಇಸ್ ಈಕ್ವಲ್ ಟು 5, y ಇಸ್ ಈಕ್ವಲ್ ಟು 5 ಪ್ಲಸ್ 2, y ಇಸ್ ಈಕ್ವಲ್ ಟು 7. ಆಮೇಲೆ y ಪ್ಲಸ್ 1 ಇಸ್ ಈಕ್ವಲ್ ಟು 8. ಇದನ್ನು ಸಾಲ್ವ್ ಮಾಡಬೇಕು. y ಪ್ಲಸ್ 1 ಇಸ್ ಈಕ್ವಲ್ ಟು 8, y ಇಸ್ ಈಕ್ವಲ್ ಟು 8 ಮೈನಸ್ 1 ದಟ್ ಈಸ್ 7. ನೆಕ್ಸ್ಟು 2 ಮೈನಸ್ 3x ಇಸ್ ಈಕ್ವಲ್ ಟು 4, 2 ಮೈನಸ್ 3x ಇಸ್ ಈಕ್ವಲ್ ಟು 4, 2 ಮೈನಸ್ 4 ಈಸ್ ಈಕ್ವಲ್ ಟು 3x. ಆಮೇಲೆ ಮೈನಸ್ 2 ಈಸ್ ಈಕ್ವಲ್ ಟು 3x, x ಈಸ್ ಈಕ್ವಲ್ ಟು -2/3 ಆಗುತ್ತೆ. ಇಲ್ಲಿ x ನೋಡಿದ್ರೆ -7/3 ಬಂದಿದೆ ಮತ್ತು ಇಲ್ಲಿ ಎಕ್ಸು -2/3 ಬಂದಿದೆ. ಬೇರೆ ಬೇರೆ ವ್ಯಾಲ್ಯೂಸ್ ಬಂದಿರೋದ್ರಿಂದ ಇಲ್ಲಿ ಆನ್ಸರ್ ನಾಟ್ ಪಾಸಿಬಲ್ ಟು ಫೈಂಡ್ ಆಗುತ್ತೆ. 10th question, the number of all possible matrices of order 3 into 3 with each entry 0 or 1 is. 4 ಆಪ್ಷನ್ ಕೊಟ್ಟಿದ್ದಾರೆ, 27, 18, 81, 5, 12. ಇದನ್ನು ನಾವು ಹೇಗೆ ಮಾಡ್ಬೋದು ಅಂದರೆ, 0 ಮ್ಯಾಟ್ರಿಕ್ಸ್ ಪೂರ್ತಿ ಎಲಿಮೆಂಟ್ 0 ಆದರೂ ಬರಿಬೋದು, 0 0 0 0 0, ಅಥವಾ ಪೂರ್ತಿ 1 ಬರಿಬೋದು, 1 1 1 ಈಗಾದರೂ ಬರಿಬೋದು. ಆರ್ ಈ ಥರ ಎಲ್ಲದನ್ನೂ ಬರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಪಾಸಿಬಲ್ ಮ್ಯಾಟ್ರಿಕ್ಸ್ನ ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ದೇರ್ಫೋರ್ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಸಸ್ ಈಸ್ ಈಕ್ವಲ್ ಟು 0 ಮತ್ತು 1 ಎಷ್ಟಾಗುತ್ತೆ, 2, ಮತ್ತು ಆರ್ಡರ್ 3 into 3 ದಟ್ ಈಸ್ 2 ಪವರ್ 9. 2 ಪವರ್ 9 ಎಷ್ಟಾಗುತ್ತೆ, 5 1 2. That's all for today's class. I hope this explanation helped you understand the topic clearly. If you still have any doubts, please write them in the comments. I will be happy to answer them. If you found this video useful, please like, share it with your friends and subscribe to Meghana Maths Academy. Also press the bell icon so you don't miss my upcoming maths classes. Thank you for watching.